ಹಲೋ ಗೈಸ್, ಯಾರ್ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರೋ ಅವ್ರಿಗೆಲ್ಲ ಇದು ತುಂಬ ಸಿಹಿ ಸುದ್ದಿ. ಯಾಕಂದರೆ ನಮ್ಮ RRB NTPC ಕಡೆಯಿಂದ 8,000ಕ್ಕೂ ಹೆಚ್ಚು ಉದ್ಯೋಗಗಳನ್ನು ನೇಮಕಾತಿ ಮಾಡಲಾಗುತ್ತಿದೆ. ನೀವು ಯಾವುದೇ PUC ಮುಗಿಸಿರ್ಬೋದು, ಗ್ರ್ಯಾಜುಯೇಷನ್ ಮುಗಿಸಿರ್ಬೋದು, ಯಾರೇ ಆಗಲಿ PUC ಆಗಲಿ ಗ್ರ್ಯಾಜುಯೇಷನ್ ಆಗಿಸಿ ಮುಗಿದಿದ್ರೆ 8,000ಕ್ಕೂ ಹೆಚ್ಚು ಉದ್ಯೋಗಗಳು ನಿಮಗೋಸ್ಕರ ಇದೆ. ಇದರಿಂದ ನಾನು ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಬನ್ನಿ ನೋಡ. RRB NTPC 2025 ನೋಟಿಫಿಕೇಷನ್ ಗ್ರ್ಯಾಜುಯೇಷನ್ ಆ್ಯಂಡ್ ಅಂಡರ್ ಗ್ರ್ಯಾಜುಯೇಷನ್ PUC ಮುಗಿಸಿರೋರಾಗಿರ್ಬೋದು ಅಥವಾ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿರೋರು, ಡಿಗ್ರಿ ಕಂಪ್ಲೀಟ್ ಮಾಡಿರೋರು, ಇದಕ್ಕೆ ಎಲ್ಲರೂ ಅಪ್ಲೈ ಮಾಡ್ಬೋದು. ಒಟ್ಟು ಉದ್ಯೋಗಗಳು ಗ್ರ್ಯಾಜುಯೇಷನ್ ಮುಗಿಸಿರೋರಿಗೆ 5,808 ಉದ್ಯೋಗಗಳು ಇರುತ್ತದೆ. ಅಂಡರ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ ಯಾರ್ಯಾರು ಇದ್ದಾರೋ ಅವ್ರಿಗೆಲ್ಲ 3,050 ಉದ್ಯೋಗಗಳು ಇರುತ್ತದೆ. ಒಟ್ಟು 8,800ಕ್ಕೂ ಹೆಚ್ಚು ಉದ್ಯೋಗಗಳು ಈ ಸತಿ ನೇಮಕಾತಿ ಮಾಡಲಾಗುತ್ತದೆ. ಇಂಪಾರ್ಟೆಂಟ್ ಡೇಟ್ಸ್ ನೋಡ್ಕೊಳೋದಾದರೆ, ಗ್ರ್ಯಾಜುಯೇಷನ್ ಯಾರ್ಯಾರೆಲ್ಲ ಕಂಪ್ಲೀಟ್ ಮಾಡಿದ್ದೀರೋ, ಗ್ರ್ಯಾಜುಯೇಷನ್ ಮೇಲೆ ಯಾರು ಅಪ್ಲಿಕೇಶನ್ ಹಾಕ್ತಿದ್ದೀರೋ ಅವ್ರಿಗೆಲ್ಲ 21/10/2025 ಅರ್ಜಿಯನ್ನು ಹಾಕೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇದು 20/11/2025 ಕ್ಲೋಸ್ ಆಗುತ್ತೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋದು. ಹಾಗೆಯೇ ಅಂಡರ್ ಗ್ರ್ಯಾಜುಯೇಟ್ಸ್ ಯಾರ್ಯಾರು ಇದ್ದೀರೋ ಅವರೆಲ್ಲ 28/10/2025 ಸ್ಟಾರ್ಟ್ ಆಗುತ್ತೆ. ಯಾರ್ಯಾರೆಲ್ಲ ಅಪ್ಲಿಕೇಶನ್ ಡಿಗ್ರಿ ಮೇಲೆ ಹಾಕಿರ್ತೀರೋ ಅವ್ರಿಗೆ ಇದು ಏಜ್ ಲಿಮಿಟ್ ಬಂದುಬಿಟ್ಟು 18 to 33 ಇಯರ್ಸ್ ಒಳಗಡೆ ಇರಬೇಕು. ಸೆಲೆಕ್ಷನ್ ಪ್ರೊಸೀಜರ್ ಬಂದುಬಿಟ್ಟು ಅವ್ರಿಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಟೈರ್ 1 ಇರುತ್ತೆ, ಟೈರ್ 2 ಇರುತ್ತೆ. ಮತ್ತು ಥರ್ಡ್ ಬಂದುಬಿಟ್ಟು ಟೈಪಿಂಗ್ ಸ್ಕಿಲ್ ಟೆಸ್ಟ್ ಇರುತ್ತೆ, ಕಂಪ್ಯೂಟರ್ ಬೇಸ್ಡ್, ಅದು ಆ್ಯಪ್ಟಿಟ್ಯೂಡ್ ಟೆಸ್ಟೇ ಇರುತ್ತೆ. ಮತ್ತು ಫೋರ್ತ್ ಬಂದುಬಿಟ್ಟು ಮೆಡಿಕಲ್ ಎಕ್ಸಾಮಿನೇಷನ್ ಅಂತ ಇರುತ್ತೆ. ಸ್ಯಾಲ್ರಿ ಬಂದುಬಿಟ್ಟು 60,000ಇಂದ ಅವ್ರಿಗೆ ಸ್ಟಾರ್ಟ್ ಆಗುತ್ತೆ. ಯಾರ್ಯಾರೆಲ್ಲ ಸೆಕೆಂಡ್ PU ಮೇಲೆ ಅಪ್ಲಿಕೇಶನ್ ಹಾಕ್ತಿರೋ ಅವ್ರ ಏಜ್ ಬಂದುಬಿಟ್ಟು 18 ಇಯರ್ಸ್ to 32 ಇಯರ್ಸ್ ಒಳಗಡೆ ಇರಬೇಕು. ಪೋಸ್ಟ್ ಬಂದುಬಿಟ್ಟು ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಇರುತ್ತೆ, ಅಕೌಂಟ್ಸ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಇರುತ್ತೆ, ಟ್ರೈನ್ಸ್ ಕ್ಲರ್ಕ್ ಇರುತ್ತೆ, ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಇರುತ್ತೆ. ಇವ್ರಿಗೂ ಸೆಲೆಕ್ಷನ್ ಪ್ರೊಸೀಜರ್ ಸೇಮ್ ಇರುತ್ತೆ. CBT 1 ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ 1, 2 ಇರುತ್ತೆ. ಮತ್ತು ಟೈಪಿಂಗ್ ಸ್ಕಿಲ್ ಟೆಸ್ಟ್ ಇರುತ್ತೆ ಆ್ಯಂಡ್ ಮೆಡಿಕಲ್ ಎಕ್ಸಾಮಿನೇಷನ್ ಸೇಮ್ ಇರುತ್ತೆ. 50,000 ಅವ್ರಿಗೆ ಸ್ಯಾಲ್ರಿ ಆಗಿ. ಸೆಲೆಕ್ಷನ್ ಪ್ರೊಸೀಜರ್ ಬರೋದಾದರೆ CBT 1, CBT 2, ಟೈಪಿಂಗ್ ಸ್ಕಿಲ್ ಟೆಸ್ಟ್, ಕಂಪ್ಯೂಟರ್ ಬೇಸ್ಡ್ ಆ್ಯಪ್ಟಿಟ್ಯೂಡ್ ಟೆಸ್ಟ್, ಮೆಡಿಕಲ್ ಎಕ್ಸಾಮಿನೇಷನ್. ಯಾವುದೇ ಒಂದು ಗ್ರ್ಯಾಜುಯೇಷನ್ ಆಗಿರ್ಬೋದು, PUC ಆಗಿರ್ಬೋದು, ಪ್ರೊಸೀಜರ್ ಬಂದುಬಿಟ್ಟು ಸೆಲೆಕ್ಷನ್ ಪ್ರೊಸೀಜರ್ ಸೇಮ್ ಇರುತ್ತೆ. ನೆಗೆಟಿವ್ ಮಾರ್ಕಿಂಗ್ಸ್ ಅಂತೂ ಇದ್ದೇ ಇರುತ್ತೆ. CBT ಅಂದಮೇಲೆ ನೆಗೆಟಿವ್ ಮಾರ್ಕಿಂಗ್ಸ್ ಕಂಪಲ್ಸರಿ ಯಾವುದೇ ಎಕ್ಸಾಮ್ ಆದರೂ, ಇದೊಂದು ನೆನಪಿಟ್ಕೊಳ್ಳಿ. ಎಕ್ಸಾಮ್ ಪ್ಯಾಟ್ರನ್ ಹೆಂಗಿರುತ್ತೆ ಅಂದರೆ, ಸೆಕ್ಷನ್ಸ್ ಮ್ಯಾಥಮೆಟಿಕ್ಸ್ ಇರುತ್ತೆ, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಇರುತ್ತೆ, ಜನರಲ್ ಅವೇರ್ನೆಸ್ ಇರುತ್ತೆ. ಮ್ಯಾಥಮೆಟಿಕ್ಸು 30 ಕ್ವಶನ್ಸ್ ಇರುತ್ತೆ, 30 ಮಾರ್ಕ್ಸ್ ಇರುತ್ತೆ. ಜನರಲ್ ಇಂಟೆಲಿಜೆನ್ಸು ಆ್ಯಂಡ್ ರೀಸನಿಂಗ್ 30 ಕ್ವಶನ್ಸ್ ಇರುತ್ತೆ, 30 ಮಾರ್ಕ್ಸ್ ಇರುತ್ತೆ. ಜನರಲ್ ಅವೇರ್ನೆಸ್ಸು 40 ಕ್ವಶನ್ಸ್ ಇರುತ್ತೆ, 40 ಮಾರ್ಕ್ಸ್ ಇರುತ್ತೆ. ಟೋಟಲ್ ಬಂದುಬಿಟ್ಟು 100 ಮಾರ್ಕ್ಸ್ ಇರುತ್ತೆ. ಡ್ಯೂರೇಷನ್ ಟೈಮು 90 ಮಿನಿಟ್ಸ್ ಮಾತ್ರ ಇರುತ್ತೆ. CBT 1ಗೂ ಮತ್ತು CBT 2ಗೂ ಸೇಮ್ ಕ್ವಶನ್ಸು, ಸೇಮ್ ಸಿಲೆಬಸ್ ಇರುತ್ತೆ. ಬಟ್ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಅನ್ನೋದು ಸ್ವಲ್ಪ ಜಾಸ್ತಿ ಇರುತ್ತೆ ಅಷ್ಟೇ. ಮತ್ತು ಸಿಲೆಬಸ್ ಎಲ್ಲ ಸೇಮು. CBT 1ಗೆ ಏನು ಓದಿರ್ತಿರೋ CBT 2ಗೂ ಅದೇ ಸೇಮ್ ಸಿಲೆಬಸ್ ಇರುತ್ತೆ, ಸ್ವಲ್ಪ ಟಫ್ ಇರುತ್ತೆ ಅಷ್ಟೇ. ಬಟ್ ಡಿಫ್ರೆನ್ಸ್ ಏನಂದರೆ, CBT 1ಗೂ CBT 2ಗೂ CBT 1 ಬಂದುಬಿಟ್ಟು 100 ಮಾರ್ಕ್ಸ್ಗಿರುತ್ತೆ, CBT 2 ಬಂದುಬಿಟ್ಟು 120 ಮಾರ್ಕ್ಸ್ಗಿರುತ್ತೆ. CBT 1ಅಲ್ಲಿ ಸ್ವಲ್ಪ ಜನರಲ್ಲಾಗಿ ಕೊಟ್ಟಿರ್ತಾರೆ ಕ್ವಶನ್ಸ್ ಎಲ್ಲ. CBT 2ಅಲ್ಲಿ ಸ್ವಲ್ಪ ಟಫ್ ಲೆವೆಲ್ ಅನ್ನೋದು ಸ್ವಲ್ಪ ಇನ್ಕ್ರೀಸ್ ಮಾಡಿರ್ತಾರೆ. CBT 1ಗೂ CBT 2ಗೂ ಡಿಫ್ರೆನ್ಸ್ ಅಂದರೆ ಸ್ವಲ್ಪ ಇನ್ಕ್ರೀಸ್ ಇರುತ್ತೆ. ಲೈಕ್ ಟಫ್ನೆಸ್ ಅನ್ನೋದು ಇನ್ಕ್ರೀಸ್ ಇರುತ್ತೆ. ಲೈಕ್ ಅದರಲ್ಲಿ 100 ಮಾರ್ಕ್ಸ್ ಇರುತ್ತೆ, ಇದರಲ್ಲೂ 120 ಮಾರ್ಕ್ಸ್ ಇರುತ್ತೆ, ಅಷ್ಟೇ ಡಿಫ್ರೆನ್ಸ್. ಬಟ್ ಟೈಮಿಂಗ್ಸ್ ಎರಡಕ್ಕೂ ಒಂದೇ, 90 ಮಿನಿಟ್ಸ್ ಮಾತ್ರ ಇರುತ್ತೆ. CBT 1ಗೂ 90 ಮಿನಿಟ್ಸೇ, CBT 2ಗೂ 90 ಮಿನಿಟ್ಸೇ ಇರುತ್ತೆ. ನೇಮ್ ಆಫ್ ದಿ ಪೋಸ್ಟ್ ನೋಡ್ಕೊಳಂಗಾದ್ರೆ, ಗೂಡ್ಸ್ ಟ್ರೈನ್ ಮ್ಯಾನೇಜರ್, ಸೀನಿಯರ್ ಕ್ಲರ್ಕ್ ಆ್ಯಂಡ್ ಟೈಪಿಸ್ಟ್, ಜೂನಿಯರ್ ಅಕೌಂಟೆಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್, ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್, ಸ್ಟೇಷನ್ ಮಾಸ್ಟರ್, ಟ್ರಾಫಿಕ್ ಅಸಿಸ್ಟೆಂಟ್ ಎನ್ನೋ ಪೋಸ್ಟ್ಗಳು ಇದ್ದಾವೆ. ಇವೆಲ್ಲವೂ ಕೂಡ ಲೆವೆಲ್ 7 ಸ್ಕೇಲ್ ಪೇದಲ್ಲಿ ಇದೆ. 60,000 ಪರ್ ಮಂತ್ ಇವಾಗ ಜಾಬ್ ಇದ್ದರೆ, ನೆಕ್ಸ್ಟ್ ಇಯರು ಅದು ಸ್ಕೇಲ್ 8 ಆಗುವಾಗ ಒಂದೇ ಸರಿ ಇನ್ಕ್ರೀಸ್ ಆಗಿ 1 ಲ್ಯಾಕ್ವರೆಗೂ ಸ್ಯಾಲ್ರಿ ಬರೋ ಚಾನ್ಸಸ್ ಇದೆ. ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್
ಇದಕ್ಕೆ ಸ್ಟಾರ್ಟಿಂಗ್ ಬೇಸಿಕ್ ಸ್ಯಾಲ್ರಿ ಬಂದುಬಿಟ್ಟು 35,400 ಸ್ಟಾರ್ಟ್ ಆಗುತ್ತೆ. ಸ್ಟೇಷನ್ ಮಾಸ್ಟರ್ 35,400 ಸ್ಟಾರ್ಟ್ ಆಗುತ್ತೆ. ಗೂಡ್ಸ್ ಟ್ರೈನ್ ಮ್ಯಾನೇಜರ್ 29,200 ಸ್ಟಾರ್ಟ್ ಆಗುತ್ತೆ. ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ 29,200 ಸ್ಟಾರ್ಟ್ ಆಗುತ್ತೆ. ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ 29,200 ಸ್ಟಾರ್ಟ್ ಆಗುತ್ತೆ. ಟ್ರಾಫಿಕ್ ಅಸಿಸ್ಟೆಂಟ್ 25,500 ಈ ಸ್ಯಾಲ್ರಿ ಸ್ಟಾರ್ಟ್ ಆಗುತ್ತೆ. ಎಲ್ಲ ಉದ್ಯೋಗಗಳು ಕ್ಯಾಟಗರಿ ಬೇಸಿಸ್ ಮೇಲೆ ಎಲ್ಲದಕ್ಕೂ ಡಿವೈಡ್ ಆಗುತ್ತೆ. ಹಾಗೆಯೇ ನಮ್ಮ ಬೆಂಗಳೂರಿಗೆ ಒಟ್ಟು ಉದ್ಯೋಗಗಳು 241 ಖಾಲಿ ಉದ್ಯೋಗಗಳು ಇದೆ.